वेङ्कटेशमाहात्म्यः अथ चतुर्थोऽध्यायः। राजोवाच किमर्थं शक्तवान् देव अपराधविवर्जिताम् अविचार्य जगन्नाथ किं मया चरितं तव। ಹೇ ದೇವದೇವ, ಏನೂ ಅಪರಾಧ ಮಾಡದ ನನ್ನನ್ನು ಏನೂ ವಿಚಾರಣೆ ಮಾಡದೆ ಶಿಕ್ಷಿಸಿದ್ದೀಯಲ್ಲ. ಅಯ್ಯೋ, ನಾನು ಅಂತ ತಪ್ಪನ್ನು ಏನು ಮಾಡಿದ್ದೇನೆ? ಹೇ ಜಗನ್ನಾಥ, ನಾನು ಕಿಂಚಿತ್ತಾದರೂ ನಿನಗೆ ದುಃಖ ಉಂಟು ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ನಿನಗಾದರೂ ಇಲ್ಲಿ ಇಂಥ ಅಪಾರ ದುಃಖವು ಹೇಗೆ ಉಂಟಾಯಿತು? ಅಯ್ಯೋ, ಏಕೆ ಹೀಗಾಯಿತು? ಚೋಳರಾಜನ ಮಾತನ್ನು ಕೇಳಿ ಕೊಡಲಿಯ ಪೆಟ್ಟಿನ ಏಟಿನ ಗಾಯದಿಂದ ನೋವಿನಿಂದ ಅಪಾರ ದುಃಖವನ್ನು ಹೊಂದಿದಂಥ ಶ್ರೀನಿವಾಸನು ತನ್ನ ಶಾಪದಿಂದ ನನ್ನ ರಾಜನನ್ನು ಕುರಿತು ಮೆಲ್ಲನೆ ಈ ಮಾತನ್ನು ಹೇಳಿದನು. ಹೇ ರಾಜನೇ, ನಾನು ಪಾಪಿಷ್ಠರಂತೆ ವಿಚಾರಹೀನರಾದ ದುರ್ನಡತೆಯುಳ್ಳ ವಿವೇಕಹೀನರಂತೆ ವ್ಯಥೆಯಿಂದ ನನಗೆ ಶಾಪ ಕೊಟ್ಟದ್ದು ಸರಿಯಿಲ್ಲ. ಆದರೂ ನಿತ್ಯರಲ್ಲಿ ನಿತ್ಯನಾದ ಸತ್ಯ ಸಂಕಲ್ಪನಾದ ನನ್ನನ್ನು ಪರಮಾತ್ಮನೆಂದು ದೇವತೆಗಳು ತಿಳಿದಿರುವುದು, ನನ್ನ ಮಾತು ಸತ್ಯವಾಗಿಯೇ ತೀರುವುದು ಎಂದು ನನ್ನ ಭಕ್ತರು ನನ್ನನ್ನು ವಧಿಸುತ್ತಾರೆ. ನನ್ನ ಶಾಪವು ಎಂದೂ ವ್ಯರ್ಥವಾಗುವುದಿಲ್ಲವೆಂದು ವೇದವೈದ್ಯರು ಬಲ್ಲರು. ನಾನು ನನ್ನ ಭಕ್ತರಲ್ಲಿ ವಿಶೇಷವಾದಂಥ ವಿಶ್ವಾಸವನ್ನು ಇಟ್ಟಿದ್ದೇನೆ. ಅದು ನನ್ನ ದೋಷವೆಂದಾದರೂ ಸರಿ, ನನ್ನ ಮಾತು ನಡೆದೇ ತೀರಬೇಕು. ಹೇ ರಾಜನೇ, ನಿನಗಾದ ಕಷ್ಟಕ್ಕೆ ನಾನು ದುಃಖಿತನಾಗಿದ್ದೇನೆ. ಕಲಿಯುಗ ಇರುವ ತನಕ ನಾವಿರುವುದು ದುಃಖಿಗಳಾಗಿರೋಣ. ಮುಂದೆ ಆಕಾಶರಾಜನೆಂಬ ಶ್ರೇಷ್ಠ ರಾಜಚೇತನ ಹುಟ್ಟಲಿದ್ದು, ಆ ರಾಜನು ತನ್ನ ಮಗಳಾದ ಪದ್ಮಾವತಿ ಎಂಬ ನಾಮದ ಶುಭಕನ್ಯೆಯನ್ನು ನನಗೆ ದಾನ ಮಾಡುವನು. ಆ ಕನ್ಯಾದಾನದ ಸಂದರ್ಭದಲ್ಲಿ ವರದಕ್ಷಿಣೆಯ ರೂಪವಾಗಿ ಬಂದ ನವರತ್ನ ಖಚಿತವಾದ 2000 ತೊಲೆಯ ಚಿನ್ನದ ಕಿರೀಟವನ್ನು ನಾನು ಪ್ರತಿ ಶುಕ್ರವಾರ ಸಾಯಂಕಾಲ ಧರಿಸುವೆನು. ಆಗ ಸಜಲ ನೇತ್ರನಾದ ನನ್ನನ್ನು 6 ಗಳಿಗೆ ನೋಡಲು ನಿನಗೆ ದಿವ್ಯ ಆನಂದವೂ ದೊರಕುವುದು. ನೀನು ದುಃಖ ದಹನವಾಗುವಿ ಎಂದು ಲಕ್ಷ್ಮೀಪತಿಯಾದ ಶ್ರೀನಿವಾಸನು ಚೋಳರಾಜನಿಗೆ ತನ್ನ ಅವತಾರದ ಉದ್ದೇಶ ಹಾಗೂ ತನ್ನ ದರ್ಶನದ ಸಮಯವನ್ನು ಹೇಳಿ ಕೊಡಲಿಯ ಪೆಟ್ಟಿನಿಂದಾದ ಗಾಯವನ್ನು ಗುಣಪಡಿಸಿಕೊಳ್ಳಲು ಬಯಸಿ ವೇದಶಾಸ್ತ್ರಾದಿಗಳನ್ನು ತಿಳಿದಂಥ ದೇವಗುರು ಬೃಹಸ್ಪತಿಯನ್ನು ನೆನೆಯಲು ಒಡನೆಯೇ ಬಂದಂಥ ಆತನನ್ನು ತನ್ನ ಗಾಯಕ್ಕೆ ಔಷಧವೇನೆಂದು ಶ್ರೀ ಶ್ರೀನಿವಾಸನು ಕೇಳುವನು. ಇದೇ ಶ್ರೀ ವೈಶ್ವೋತ್ತರ ಪುರಾಣಾಂತರ್ಗತವಾದ ವೈಕುಂಠಗಿರಿ ಮಹಾತ್ಮೆಯಲ್ಲಿ ಶ್ರೀನಿವಾಸ ಕೃತ ಶಾಪ ಪ್ರೇತೋಪಾಸನಾಂತಿ ವರ್ಣನಂ ನಾಮ ಚತುರ್ಥೋಧ್ಯಾಯ. ಶ್ರೀ ಶ್ರೀನಿವಾಸ ದೇವರ ಆಜ್ಞೆಯನ್ನು ಶಿರಸಾವಹಿಸಿದ ಬೃಹಸ್ಪತಿಯು ವಿನಯದಿಂದ, ಹೇ ಲಕ್ಷ್ಮೀಪತಿಯೇ, ಎಕ್ಕೆ ಗಿಡದ ಹತ್ತಿಯನ್ನು ಅತ್ತಿ ಮರದ ಹಾಲನ್ನು ಸೇರಿಸಿ ಮಾಡಿದ ಬತ್ತಿಯನ್ನು ನಿನ್ನ ಗಾಯದ ಮೇಲೆ ಇರಿಸು ಎಂದು ವಿನಂತಿಸಿ ಹೋಗಲು ಶ್ರೀನಿವಾಸನು ಅಂತೆಯೇ ದಿನವೂ ಔಷಧವನ್ನು ಮಾಡುತ್ತಾ ನನ್ನ ವಾಸಸ್ಥಳವಾದ ವೃತ್ತವೇ ಕೌಸಲ್ಯ, ಹುಣಸೇವರವೇ ದಶರಥ, ಶೇಷಗಿರಿ ಪರ್ವತವೇ ಲಕ್ಷ್ಮಣ, ವೈಕುಂಠಗಿರಿಯೇ ಅಯೋಧ್ಯ ಎಂದು ರಾಮಾವತಾರದಿಂದಲೂ, ಅಥವಾ ವೃತ್ತವೇ ದೇವಕಿ, ಮರವೇ ವಸುದೇವ, ಶೇಷ ಪರ್ವತವೇ ಬಲರಾಮ, ಪರ್ವತವೇ ಮಧುರೆ, ಸ್ವಾಮಿ ಪುಷ್ಕರಣಿಯೇ ಯಮುನೆ, ಮೃಗಗಳೇ ಸಮಸ್ತ ಯಾದವರು, ವೃಕ್ಷಗಳೇ ಗೋಪಿಕಾಸ್ತ್ರೀಯರು ಎಂಬ ಕೃಷ್ಣಾವತಾರದಿಂದಲೂ, ಶೇಷಾಚಲವೇ ವೇದಸ್ವರೂಪ, ದೇಹವನ್ನು ಮುಚ್ಚಿತ್ತಿರುವ ವೃತ್ತವೇ ವೈಕುಂಠಕ್ಕಿಂತಲೂ ಮಿಗಿಲು, ಸುವರ್ಣಮುಖಿ ನದಿಯೇ ವಿರಜಾ ನದಿ, ವೈಕುಂಠಗಿರಿಯೇ ವೈಕುಂಠ, ತಾನೇ ಲಕ್ಷ್ಮೀಪತಿ, ಪಕ್ಷಿಗಳೇ ಮುಕ್ತವಾದ ಬ್ರಹ್ಮರುಗಳು, ಹುಲಿ ಸಿಂಹಗಳೇ ಮುಕ್ತರಾದ ರುದ್ರರುಗಳು ಎಂಬ ಕಪಿ ಮೊದಲಾದ ಪ್ರಾಣಿಗಳೇ ಸನತ್ಕುಮಾರರು ಎಂಬಂತೆ ಮೂಲರೂಪದಿಂದಲೂ ಅವತಾರ ರೂಪದಿಂದಲೂ ವಿಹರಿಸೋನು ಎಂಬಂತಿತ್ತು. ಯಾವ ಮನುಷ್ಯ ದೇಹ ಪಡೆದ ಧರ್ಮಿಷ್ಠನು ಈ ವೆಂಕಟಾಚಲಕ್ಕೆ ಹೋಗಬೇಕೆಂದು ಅಪೇಕ್ಷಿಸುತ್ತಾನೋ ಅವನು ಸಮಸ್ತ ಪುಣ್ಯ ಕಾರ್ಯ ಮಾಡಿ ಫಲವನ್ನು ಹೊಂದುವನು. ಈ ಶೇಷಾಚಲ ಪರ್ವತದ ಉತ್ತಮ ಮಾಹಿತಿಯನ್ನು ಬ್ರಹ್ಮ, ರುದ್ರ ಎಂದರೂ ಬಲ್ಲವರಾಗಿದ್ದಾರೆ. ಅಲ್ಪಮತಿಗಳಾದ ಮರಣಧರ್ಮವುಳ್ಳ ಸಾಮಾನ್ಯ ಮನುಷ್ಯರು ಅದ್ಭುತವಾದ ಮಹಿಮೆಯನ್ನು, ಶ್ರೀ ವಿಷ್ಣುವಿನ ಸ್ಥಳದ ಮಹಿಮೆಯನ್ನು ಏನು ಬಲ್ಲರು? ಸರ್ವಶಾಸ್ತ್ರಗಳನ್ನು ತಿಳಿದಂಥ ಸೂತ ಮಹಾಮ್ನಿಯೇ, ಸಕಲ ಪಾಪ ಪರಿಹಾರಕವಾದ ಶ್ರೀನಿವಾಸನ ಚರಿತ್ರೆ, ಅವರ ಅಪಾರ ಮಹಿಮೆ, ಅವನು ಚೋಳರಾಜನಿಗೆ ಮಾಡಿದ ಶಾಪಾನುಗ್ರಹ, ಭೂಮಿಗೆ ಆಗಮಿಸಿದ ವೈಕುಂಠಪತಿಯು ಗೋಪಾಲಕನಿಂದ ತನಗಾದ ಗಾಯಕ್ಕೆ ತಾನೇ ಔಷಧಿ ಮಾಡಿಕೊಳ್ಳುವ ಬಗೆ, ಇದನ್ನು ನಿನ್ನಿಂದ ಕೇಳಿದೆವು. ಶಿಷ್ಯರಲ್ಲಿ ಬಹಳ ಪ್ರೀತಿಯುಳ್ಳ ಕೃಪಾಳುವಾದ ಮಹಾಮುನಿಯೇ, ಆಕಾಶರಾಜನೆಂಬ ರಾಜಶ್ರೇಷ್ಠನು ಯಾರು? ಮಹಾಲಕ್ಷ್ಮಿಯು ಅವನಿಗೆ ಮಗಳಾಗಿ ಜನಿಸಿದ್ದು ಯಾಕೆ? ಮಹಾಯೋಗಿಗಳಾದ ಚಿಂತನೆಗೂ ದೊರಕದಂಥ ಸಾಧು ಸಂರಕ್ಷಕನಾದಂಥ ಶ್ರೀನಿವಾಸನು ಆಕಾಶರಾಜನಿಗೆ ಅಳಿಯನಾದದ್ದು ಹೇಗೆ? ಮುಂತಾದ ಪವಿತ್ರ ಚರಿತ್ರೆಯನ್ನು, ಸಮಗ್ರ ಶ್ರೀನಿವಾಸನ ಕಲ್ಯಾಣ ಕಥೆಯನ್ನು ನಮಗೆ ಹೇಳುವಂಥವರಾಗಿರಿ. ಯಾವನು ಶ್ರೀನಿವಾಸನ ಕಥೆಯೆಂಬೋ
ಕ್ಷೀರ ಸಮುದ್ರದಲ್ಲಿ ನಿರಂತರ ಸ್ನಾನ ಮಾಡುವನು, ಅವನು ಪುಣ್ಯವನ್ನು ವೃದ್ಧಿಗೊಳಿಸಿ ಕೃತಾರ್ಥನಾಗುವನು ಎಂದು ಹೇಳುವ ಶೌನಕಾದಿಗಳ ಮಂಗಳಕರವಾದ ಈ ಮಾತುಗಳನ್ನು ಕೇಳಿದ ಸೂತ ಮಹಾಮುನಿಯು ಎಲ್ಲ ಶಿಷ್ಯರನ್ನು ಕುರಿತು ಮುಂದಿನ ಚರಿತ್ರೆಯನ್ನು ಹೀಗೆ ಹೇಳಿದರು. ಓ ಸಮಸ್ತ ಋಷಿಮುನಿಗಳೇ, ಶ್ರೀ ವೆಂಕಟೇಶನ ಕಲ್ಯಾಣ ಕಥೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಕೇಳಿರಿ. ಒಮ್ಮೆ ವೆಂಕಟಾಚಲ ಸ್ವಾಮಿಯು ಬೆಳಗಿನ ಜಾಮದಲ್ಲಿ ತನ್ನ ತಲೆಯ ಗಾಯದ ಔಷಧಕ್ಕಾಗಿ ಬರುತ್ತಿರುವನು. ಆಗ ಶ್ರೀ ಭೂವರಾಹ ಸ್ವಾಮಿಯು ತನ್ನ ಪರಿವಾರದ ವರಾಹಗಳನ್ನು ಸೇರಿಕೊಂಡು ಬೇಟೆಗಾಗಿ ಬರುತ್ತಾ ಅಲ್ಲಿ ಸಾಮೆ ಎಂಬ ಧಾನ್ಯವನ್ನು ಅಪಹರಿಸುತ್ತಿದ್ದ ವೃಷಭ ನಾಮಕ ದೈತ್ಯನನ್ನು ಗೆದ್ದು ಬರುತ್ತಿರಲು ತನ್ನತ್ತೇ ಬರುವ ವೆಂಕಟೇಶನನ್ನು ಕಂಡು ಆ ಪರಿವಾರದ ವರಾಹಗಳು ಗರ್ಜಿಸುತ್ತಾ ನೀನು ಯಾರು ಎಂದು ಅದರ ಬಳಿಗೆ ಬಂದು ಹೇಳಿದೆವು. ಆಗ ವರಾಹಗಳನ್ನು ಕಂಡು ಜಗನ್ನಾಥನು ಅದೇ ಹುತ್ತದಲ್ಲಿ ಬರಿಯಾಗಲು ವರಾಹಮುಖರಾದ ಸರಿಯು ಶ್ರೀನಿವಾಸನನ್ನು ಕಂಡು ಇವನೇ ವೈಕುಂಠಪತಿ ಎಂದು ತಿಳಿದು ಅದರನ್ನು ಮಾತನಾಡಿಸಲು ಈತನೇ ಶ್ರೀ ಭೂವರಾಹನೆಂದು ತಿಳಿದು ಶ್ರೀನಿವಾಸನು ಅವನನ್ನು ಮಾತನಾಡಿಸುತ್ತಾ ಪರಸ್ಪರ ಆಲಿಂಗನದಿಂದ ಆನಂದಾಶ್ರುಗೆರೆಯುತ್ತಾ ಮನುಷ್ಯರಂತೆ ನಡೆಸುತ್ತಿರಲು ಬ್ರಹ್ಮಾದಿ ದೇವತೆಗಳು ವರಾಹ ಹಾಗೂ ನಾರಾಯಣ ಲೀಲೆಯನ್ನು ಕಂಡು ಅವರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದರು. ಪರಮಾತ್ಮನ ಯುಗ ದೇಶ ಕಾಲಾನುಸಾರವಾಗಿ ಅವತಾರಗಳನ್ನು ಮಾಡಿ ಮನುಷ್ಯರಂತೆ ನಡೆಸುವನು ಎಂದು ಜಗತ್ಪತಿಯ ಲೀಲೆಗಳನ್ನು ಪರಸ್ಪರ ಹೇಳಿಕೊಳ್ಳುತ್ತಾ ನಗುತ್ತಾ ಆನಂದಮಯನಾದ ಆದಿಶೇಷನನ್ನು ಸರ್ವೋತ್ತಮನಾದ ಶ್ರೀಹರಿಯನ್ನು ಸ್ತುತಿಸುತ್ತಾ ತಮ್ಮ ತಮ್ಮ ನೆಲೆಗಳಿಗೆ ಹೊರಟು ಹೋದರು. ದೇವತೆಗಳು ಹೊರಟು ಹೋದ ಮೇಲೆ ಶ್ರೀವರಾಹನು ಶ್ರೀನಿವಾಸನನ್ನು ಕುರಿತು, ಹೇ ಸ್ವಾಮಿಯೇ, ನೀನು ವೈಕುಂಠವನ್ನು ತ್ಯಜಿಸಿ ಇಲ್ಲಿಗೆ ಬರಲು ಕಾರಣವೇನು ಎಂದು ಕೇಳಿದನು. ಆಗ ಶ್ರೀನಿವಾಸನು, ಭೃಗುಮುನಿಯು ನನ್ನ ವಕ್ಷಸ್ಥಳವನ್ನು ಒದ್ದ ಕಾರಣದಿಂದ ತನ್ನ ವಾಸಸ್ಥಳವು ಅಪವಿತ್ರವಾಯಿತೆಂದು ಲಕ್ಷ್ಮೀದೇವಿಯು ನನ್ನನ್ನು ಅಗಲಿ ಕೊಲ್ಹಾಪುರಕ್ಕೆ ಹೋಗಲು ಲಕ್ಷ್ಮಿಯ ಅಗಲುವಿಕೆಯಿಂದ ದುಃಖಪಟ್ಟ ನಾನು ವೈಕುಂಠವನ್ನು ಬಿಟ್ಟು ಇಲ್ಲಿಗೆ ಬಂದೆ. ಹೇ ವರಾಹನೇ, ನಿನ್ನ ಈ ವಾಸಸ್ಥಳದ ದಕ್ಷಿಣ ಕಡೆಯ ಒಂದು ಹುತ್ತದಲ್ಲಿ ಅಡಗಿರುವ ನನ್ನನ್ನು ಚೋಳರಾಜನ ಕಡೆಗೆ ಕೊಲ್ಲಲು ಹೋದನು ಧಾರೆಯುಳ್ಳ ಕೊಡಲಿಯಿಂದ ನನ್ನನ್ನು ಬಾಧಿಸಿದನು. ಆ ನೋವು ತಡೆಯಲಾರದೆ ಔಷಧಕ್ಕೆ ನಿತ್ಯವೂ ಈ ಕಡೆಗೆ ಬರುತ್ತಿರುತ್ತೇನೆ. ದೈವಯೋಗದಿಂದ ಇಂದು ನಿನ್ನ ದರ್ಶನವಾಯಿತು. ಕಲಿಯುಗ ಇರುವ ತನಕ ನನಗೆ ಇಲ್ಲಿ ಇರುವ ಅಪೇಕ್ಷೆ ಇದೆ. ಅಲ್ಲಿಯ ತನಕ ನನಗೆ ವಾಸಸ್ಥಳಕ್ಕೆ ಕೊಂಚ ಭೂಮಿಯನ್ನು ಕೊಡು ಎನ್ನಲು ಎಂದು ಕೇಳಲು ಶ್ರೀನಿವಾಸನನ್ನು ಕುರಿತು ಶ್ರೀ ವರಾಹನು, ಹಾಗೇ ಆಗಲಿ, ಆದರೆ ನಾನು ನಿನಗೆ ಕೊಡುವ ಸ್ಥಳಕ್ಕೆ ನೀನು ಯೋಗ್ಯವಾದ ಬಾಡಿಗೆ ಕೊಡಬೇಕೆನ್ನಲು ಶ್ರೀನಿವಾಸನು ಮೊದಲ ವಚನಗಳಿಂದ, ಆಗಲಿ, ನನ್ನ ದರ್ಶನಕ್ಕೆ ಬರುವಂತಹ ಭಕ್ತರು ಮೊದಲು ನಿನ್ನ ದರ್ಶನ, ಪೂಜೆ, ಕ್ಷೀರಾಭಿಷೇಕ, ನೈವೇದ್ಯ, ತೀರ್ಥ ಸೇವನ ಮಾಡಿ ಅವರು ನಿನ್ನನ್ನು ಸೇವಿಸುವುದೇ ನಾನು ನಿನಗೆ ಕೊಡತಕ್ಕಂಥ ಶ್ರೇಷ್ಠವಾದ ಬಾಡಿಗೆ. ದಯಾನಿಧಿಯಾದ ನೀನು ಇದನ್ನು ಸ್ವೀಕಾರವನ್ನು ಮಾಡಿ ಒಪ್ಪಿಕೊಂಡು ನನಗೆ ವಾಸಕ್ಕೆ ಯೋಗ್ಯವಾದ ಸ್ಥಳವನ್ನು ಕೊಡಬೇಕು ಎನ್ನಲು ಲಕ್ಷ್ಮೀಪತಿಯಾದ ಶ್ರೀನಿವಾಸನ ಮಾತನ್ನು ಕೇಳಿ ವರಾಹಸ್ವಾಮಿಯು 100 ಹೆಜ್ಜೆ ಅಳತೆಯುಳ್ಳ ಜಾಗವನ್ನು ಕೊಟ್ಟನು. ಭಕ್ತರಲ್ಲದವರಿಗೆ ಮೋಹವನ್ನು, ತನ್ನ ಭಕ್ತರಿಗೆ ಇಷ್ಟಪ್ರದನೂ ಆಗಿರುವಂತಹ ಶ್ರೀನಿವಾಸ ಹಾಗೂ ವರಾಹಸ್ವಾಮಿಯು ಒಬ್ಬರೇ ಆಗಿದ್ದರು. ಇಬ್ಬರಂತೆ ಕಾಣಿಸಿಕೊಂಡು ಲೀಲೆಯನ್ನು ಆಡುತ್ತಿದ್ದರು. ಅಂದಿನಿಂದ ಶ್ರೀ ವರಾಹಸ್ವಾಮಿಯು ತನಗೆ ಅಡುಗೆ ಸೇವೆಯನ್ನು ಮಾಡುವಂತಹ ಬಗಲಾದೇವಿಯನ್ನು ಶ್ರೀನಿವಾಸನ ಸೇವೆಗಾಗಿ ಅರ್ಪಿಸಿದನು. ಭೂಮಿಪತಿಯಾದಂತಹ ಶ್ರೀ ವರಾಹಸ್ವಾಮಿಯು ನಿತ್ಯದಲ್ಲಿ ಶ್ರೀ ಲಕ್ಷ್ಮೀಪತಿಯಾದ ಶ್ರೀನಿವಾಸನ ಭೋಜನಕ್ಕೆ ಯೋಗ್ಯವಾದಂತಹ ಸಾಮೆ ಅಕ್ಕಿಯಿಂದ ಆಣೆ ಮಾಡಿದ ಅನ್ನವನ್ನು ಜೇನಿನೊಂದಿಗೆ ಬಗುಳಾದೇವಿಯ ಮೂಲಕ ಕಳುಹಿಸುತ್ತಿದ್ದನು. ಆ ಬಾಲೆ ಬಗುಳಾದೇವಿಯು ಅತಿಶಯವಾದ ಭಕ್ತಿಯಿಂದ ಆಹಾರ ಪಾನೀಯ ಔಷಧಗಳನ್ನು ಸಕಾಲಕ್ಕೆ ಕೊಡುವುದಲ್ಲದೆ ಕಾಲನ್ನು ಒತ್ತುತ್ತಾ ನೀವುತ್ತಾ ನಿರೋಗಿಯಾದಂತಹ ಲಕ್ಷ್ಮೀ ಸನ್ನಿಧಾನಯುಕ್ತವಾದ ಮಹಾಪುರುಷನನ್ನು ಸೇವಿಸುತ್ತಿದ್ದರು. ಇದನ್ನು ಕೇಳಿದ ಶೌನಕಾದಿ ಮಹಾಮುನಿಗಳು, ಓ ಸೂತ ಮಹಾಶಯನೇ, ವೆಂಕಟಾಚಲ ಪರ್ವತದಲ್ಲಿ ಶ್ರೀ ಭೂವರಾಹಮೂರ್ತಿಯ ವಾಸ ಮತ್ತು ಮಹಿಮೆ, ದರ್ಶನ, ಫಲ ಹಾಗೂ ದೇವತೆಗಳ ಆಗಮನ ಈ ವಿಷಯಗಳನ್ನು ನಿನ್ನಿಂದ ಕೇಳಿದೆವು. ಮುಂದಿನ ಶ್ರೀನಿವಾಸನ ಕಲ್ಯಾಣ ಮತ್ತು ದೇವರು ಇದೇ ಪರ್ವತದಲ್ಲಿ ವಾಸ ಮಾಡಿದ ಅಲ್ಲದೆ ನೀನೀಗ ಬಗುಳಾದೇವಿಯ ಕುರಿತು ಹೇಳಿದಿರಲ್ಲ, ಆ ಬಗುಳಾದೇವಿ ಯಾರು ಎಂಬುದೆಲ್ಲ ನಮಗೆ ಹೇಳುವಂದರು. ಆಗ ಸೂತ ಮಹಾಮುನಿಗಳು, ಓ ಋಷಿಶ್ರೇಷ್ಠರೇ, ಶ್ರೀಕೃಷ್ಣನ ಸಾಕುತಾಯಿಯಾದಂತಹ ಯಶೋಧಾದೇವಿಯೇ ಈ ಬಗುಳಾದೇವಿಯು. ಅನಂತ ಮಹಿಮೆಯ ಅವತಾರ ರೂಪವುಳ್ಳ ಮಗನಾದ ಕೃಷ್ಣನ ಮಂಗಳಕರವಾದ ವಿವಾಹ ಉತ್ಸವವನ್ನು ನೋಡದಿರುವಂತಹ ನಂದಪತ್ನಿ ಯಶೋಧಾದೇವಿಯು ಒಮ್ಮೆ, ಹೇ ಕೃಷ್ಣ,
ನಾನು ನಿನ್ನ ಕಲ್ಯಾಣ ಉತ್ಸವವನ್ನು ನೋಡಲು ಬಯಕೆಯುಳ್ಳವಳಾಗಿದ್ದೇನೆ ಎನ್ನಲು ಶ್ರೀಕೃಷ್ಣ ಪರಮಾತ್ಮನು ಮೊದಲ ವಚನಗಳಿಂದ ತನ್ನ ಸಾಕುತಾಯಿಯನ್ನು ಸಂತೈಸುತ್ತಾ ಹೀಗೆ ಹೇಳಿದನು. ತಾಯೇ, ನನ್ನ ಮುಂದಿನ ಅವತಾರದಲ್ಲಿ ಶ್ರೀಶೈಲದಲ್ಲಿ ನಿನ್ನ ಬಯಕೆಯನ್ನು ಈಡೇರಿಸುವೆನು ಎನ್ನಲು ಬಳಿಕ ಕಾಲಾಂತರದಲ್ಲಿ ಯಶೋಧಾದೇವಿಯು ದೇಹತ್ಯಾಗವನ್ನು ಮಾಡಿದಳು. ಆಕೆಯ ಪ್ರೀತಿಗೋಸ್ಕರ ಈ 28ನೇ ತನ್ನ ಕಲಿಯುಗದಲ್ಲಿ ಆನಂದಕರವಾದ ಅವತಾರಗಳನ್ನು ಮಾಡುತ್ತಾ ಪಾಪಚಿತ್ತರಾದ ಕಲಿಯುಗದ ಜನರ ರಕ್ಷಣೆಗಾಗಿ ಮಹಾಪುರುಷನು ಸಾಮಾನ್ಯ ಮನುಷ್ಯರಂತೆ ಲೀಲೆಯನ್ನು ತೋರುವನು. ಅಜ್ಞಾನಿಗಳಾದ ರಾಕ್ಷಸರಿಗೆ ಮೋಹವನ್ನುಂಟು ಮಾಡಿ ನರಕ ಭಾಜನರಾಗಿಸಲು, ದೇವತೆಗಳಿಗೆ ದಿವ್ಯ ಜ್ಞಾನದ ಮೂಲಕ ಮೋಕ್ಷವನ್ನು ಕರುಣಿಸಲು, ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಸಲ್ಲಿಸಲು, ವಿರಕ್ತರಿಗೆ ಅವರ ಸ್ವರೂಪ ಯೋಗ್ಯತೆಯ ಮುಕ್ತಿಯನ್ನೀಯಲು ಮನುಷ್ಯಾಕಾರವನ್ನು ಪಡೆದು ದೇವರು ಈ ಆಟವನ್ನು ಆಡುತ್ತಿದ್ದನು. ತನ್ನ ಅಲೌಕಿಕ ದಿವ್ಯ ಚೆಲುವಿಕೆಯಿಂದ ಸಮಸ್ತ ಜಗತ್ತನ್ನು ಮೋಹಗೊಳಿಸುವ, ಅದನ್ನು ಕಾಪಾಡುವ ನಿತ್ಯ ಮುಕ್ತನಾದ ಶ್ರೀಹರಿಯು ಮನುಷ್ಯ ಬಾಲಕರಂತೆ ಅವತಾರ ಹೊಂದಿ ವೆಂಕಟಾಚಲ ಪರ್ವತದಲ್ಲಿ ಕ್ರೀಡಿಸುವನು. ಈ ಲೀಲಾವತಾರವಾಗಬೇಕೆಂದು ಬ್ರಹ್ಮದೇವರಾಗಲಿ ದೇವತೆಗಳಾಗಲಿ ಪ್ರಾರ್ಥನೆ ಮಾಡಲಿಲ್ಲ. ಆದರೂ ಶ್ರೀನಿವಾಸನು ತನ್ನ ಇಚ್ಛೆಯಿಂದಲೇ ಈ ಪರ್ವತದಲ್ಲಿ ಸನ್ನಿಹಿತನಾದನು. ಪರಮಾತ್ಮನ ಈ ಲೀಲೆಗಾಗಿ ಅವನ ಸಂಕಲ್ಪದಂತೆ ಯಶೋಧಾದೇವಿಯು ಬಕರಾದೇವಿಯಾಗಿ ಹುಟ್ಟಿದಳು. ವೈಕುಂಠಾಧೀಶರಿಗೆ ಆ ಬಕರಾದೇವಿಯು ತಾನು ಮದುವೆಯನ್ನು ಮಾಡಿಸಿದಳು. ಪರಮಾತ್ಮನ ಸಂತುಷ್ಟನಾದರೆ ಅಸಾಧ್ಯ ಎಂಬುದು ಯಾವುದಿದೆ? ಸಂತುಷ್ಟನಾದ ಅವನಿಂದ ಜ್ಞಾನ, ವಿಜ್ಞಾನ, ಸಂಪತ್ತು ಎಲ್ಲವೂ ಪ್ರಾಪ್ತವಾಗುತ್ತದೆ. ಭಕ್ತರಿಂದ ಪೂಜೆ ಪಡೆಯುವವನು ಅವನೇ. ಭಕ್ತರನ್ನು ತಾನೇ ಪ್ರೀತಿಯಿಂದ ಪೂಜಿಸುವವನು ಅವನೇ. ಭಕ್ತನಾದ ಹನುಮಂತನಿಂದ ಪೂಜೆಯನ್ನು ಪಡೆದ. ತಾನೇ ತನ್ನ ಭಕ್ತನಾದ ಅರ್ಜುನನನ್ನು ಸೇವೆಯ ಮೂಲಕ ಪೂಜೆಯನ್ನು ಮಾಡಿದ. ಪರಮಾತ್ಮನ ಈ ಅದ್ಭುತವಾದ ತನ್ನ ಭಕ್ತರನ್ನು ಪರಿಶುದ್ಧಗೊಳಿಸುವ ಈ ಲೀಲೆಯನ್ನು ವರ್ಣಿಸುವ ಶಕ್ತಿ ಯಾರಿಗಿದೆ? ನಿತ್ಯವೂ ಪರಿಶುದ್ಧನೂ ಆದಂತಹ ಮಹಾವಿಷ್ಣುವಿಗೆ ನಮಸ್ಕಾರ ಮಾಡುವುದೇ ಪುಣ್ಯವು. ಜ್ಞಾನಿಗಳಾದ ಋಷಿಗಳಾದರೂ ಭಕ್ತಿಯಿಂದ ನಮಸ್ಕಾರ ಮಾಡದಿದ್ದರೆ ಅದು ದೋಷವು. ದೋಷಗಂಧ ವಿದೂರನಾದ ದೇವರ ಮಾಹಿತಿ ತಿಳಿದ ಋಷಿಗಳಿಂದಲೂ ದೇವತೆಗಳಿಂದಲೂ ಪಿತೃಗಳಿಂದಲೂ ರಾಜ, ಬ್ರಾಹ್ಮಣ, ಶೂದ್ರ, ವೈಶ್ಯಾದಿಗಳಿಂದಲೂ ರಾಕ್ಷಸರೇ ಆದಿಯಾಗಿ ಮೂಢ ಜನರಿಂದಲೂ ಸೇವೆಗೈಕೊಂಬ ಈ ಸ್ವಾಮಿಯು ಎಲ್ಲರಿಂದಲೂ ಪೂಜೆ ಪಡೆಯಲು ಅರ್ಹನು. ಕಲಿಕಲ್ಪುಷ ಮಾನಸರಾದ ಕೆಟ್ಟ ಕರ್ಮಗಳನ್ನು ಮಾಡುವ ಜನರನ್ನು ಕಾಪಾಡಲು ಲಕ್ಷ್ಮೀಪತಿಯಾದ ದೇವರು ಸಾಮಾನ್ಯ ಮನುಷ್ಯರಂತೆ ನಡೆಸಿ ಲೀಲೆಯನ್ನು ತೋರುತ್ತಾನೆ. ಆದ್ದರಿಂದಲೇ ಸಕಲ ಯಜ್ಞಗಳಿಂದಲೂ ಪೂಜೆ ಪಡೆಯಲು ಅರ್ಹನು. ಹಾಗೆಯೇ ವರಾಹ ಕ್ಷೇತ್ರದ ಮಹಿಮೆಯು ಶ್ರೇಷ್ಠವಾದದ್ದು. ಸ್ವಾಮಿ ಪುಷ್ಕರಣಿ ತೀರ್ಥ ಮಹಿಮೆಯು ವೈಭವವು ಉತ್ಕೃಷ್ಟವಾದದ್ದು. ಇಂತಹ ತೀರ್ಥಕ್ಷೇತ್ರದಲ್ಲಿ ಮಹಾವಿಷ್ಣುವು ವಾಸಿಸಿದ ಎಂದ ಮೇಲೆ ಅಲ್ಲಿಯ ಪುಣ್ಯದ ಫಲವಾದ ಧರ್ಮ, ಅರ್ಥ, ಕಾಮ, ಮೋಕ್ಷ, ರೂಪ, ಫಲ ದೊರಕುವ ವಿಷಯದಲ್ಲಿ ಇನ್ನೇನು ಹೇಳತಕ್ಕದ್ದಿದೆ? ಬಹುಜನ್ಮಗಳ ಪುಣ್ಯವುಳ್ಳವರಿಗೆ ಮಾತ್ರ ವೈಕುಂಠಗಿರಿಯ ಕ್ಷೇತ್ರ ದರ್ಶನವಾಗುವುದು. ಪರ್ವತ ದರ್ಶನವಂತೂ ಮುಕ್ತಿಪ್ರದವು. ಇದು ದೇವತೆಗಳಿಗೂ ದುರ್ಲಭವೆಂದ ಮೇಲೆ ಇನ್ನು ಮನುಷ್ಯರ ಪಾಡೇನು? ಇಂದು ಶ್ರೀ ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ವೈಕುಂಠಗಿರಿ ಮಹಾತ್ಮೆಯಲ್ಲಿ ಶ್ರೀ ವರಾಹ ದರ್ಶನ ಬಗುಳೆಯ ಲಾಭವನ್ನು ಪಂಚಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. वेदव्यास देवताभ्यो नमः. स्नाप्ति अक्षतान् समर्पयामि. देवमन्त्रं समर्पयामि. स्थापयामि स्नानं समर्पयामि. समर्पयामि विद्यार्थी सौभाग्यद्रव्याणि समर्पयामि. समस्तराजोत्तरार्थे अक्षतान् समर्पयामि. श्री वेंकटेशं लक्ष्मीशं मनिष्ठं विष्णुं सुमुखेरलिं श्रीनिवासं वदे ब्रह्मांडे नाथ